ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಲೋಕ ಕಲ್ಯಾಣದ ಸಲುವಾಗಿ ನೀನಿಲ್ಲಿಗೆ ಬಂದಿರೋದು. ಸರಿ, ನಾನೀಗ ಏನ್ ಮಾಡ್ಲಿ? ಸದ್ಯಕ್ಕೆ ಬಂಗಾರಿ ಯೋಚನೆ ಬಿಡು. ಶ್ರೀಚಕ್ರದ ಬಗ್ಗೆ ಯೋಚನೆ ಮಾಡು. ಅಮ್ಮನವ್ರನ್ನ ಈ ಗುಂಡಿಲ್ ಬಂಧಿಸ್ತೀಯ? ಹೌದು, ನೋಡ್ತಾ ಇರು. ಶ್ರೀಕಾಂತ, ಶ್ರೀಕಾಂತ. ಹೇಳಿ ದೇಶಿಕ್ರೆ. ಯಾಕೋ ಹೆಣ್ಮಗಳು ಅಲ್ಲೇ ಕೂತಿದ್ದಾಳೆ? ವಿರೂಪಾಕ್ಷ ಶಾಸ್ತ್ರಿಗಳನ್ನ ನೋಡ್ಬೇಕಂತೆ. ಯಾಕೆ, ಶಾಸ್ತ್ರಿಗಳು ಮನೇಲಿಲ್ವಾ? ಇಲ್ಲ ದೇಶಿಕ್ರೆ. ಸರಿ ಬಿಡು, ನಾನೇ ವಿಚಾರಿಸ್ಕೊಡ್ತೀನಿ, ಏನು ಹೋಗು. ಸರಿ. ಏನಮ್ಮ ಜಾಜಿ, ಯಾಕಿಲ್ಲಿ ಕಾಯ್ತಿದ್ಯಾ? ವಿರೂಪಾಕ್ಷ ಶಾಸ್ತ್ರಿಗಳನ್ನ ನೋಡ್ಬೇಕು, ಅವ್ರಿಗೇನೋ ಹೇಳ್ಬೇಕು, ತುಂಬಾ ಮುಖ್ಯವಾದ ವಿಚಾರ. ಅವರೆಲ್ಲೋ ಹೋಗಿದಾರಂತಲ್ಲ, ಉತ್ಸವದ ಕಾಲ ಬೇರೆ, ಏನೋ ಓಡಾಟಗಳಿರುತ್ತೆ, ಎಷ್ಟೊತ್ತಾಗುತ್ತೋ ಏನೋ. ಈಗಾಗಲೇ ಕತ್ಲಾಗಿದೆ, ಎಷ್ಟೊತ್ತೊಂದು ಕಾಯ್ತೀಯಾ? ನೀನು ಇಲ್ಲೇ ಕೂತ್ರೆ ನಿಮ್ಮ ಮನೆಯವರು ಆತಂಕ ಪಟ್ಕೊಳ್ಳಲ್ವಾ? ನಿನ್ನ ಅಭ್ಯಂತರ ಇಲ್ಲದೆ ಇದ್ದರೆ ಅದೇನು ಅಂತ ನನಗೆ ಹೇಳಿದರೆ ನಾನೇ ಅವ್ರಿಗೆ ವಿಷಯ ತಿಳಿಸ್ತೀನಿ, ನೀನು ಮನೆಗೆ ಹೋಗ್ಬೋದು. ಇಲ್ಲ, ಈ ವಿಷಯ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಮಾತ್ರ ಹೇಳಬೇಕು. ಆದರೂ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ, ಹೇಳ್ತೀನಿ.
ನೀವು ಬೇರೆ ಯಾರಿಗೂ ಹೇಳಬಾರ್ದು. ಇಲ್ಲಮ್ಮ, ನಮ್ಮದೇನಿದ್ರು ಅಂಚೆ ಪೇದೆ ಕೆಲಸ ಅಷ್ಟೇ. ನೀನು ಈ ಕಿವಿಲಿ ಹೇಳಿದ್ದನ್ನು ನಾನು ಬಾಯಿ ಮೂಲಕ ಶಾಸ್ತ್ರಗಳಿಗೆ ರವಾನಿಸ್ಬಿಟ್ರೆ ನನ್ನ ಕೆಲಸ ಮುಗೀತು. ನಾನೇ ಮತ್ತೆ ನೆನಪು ಮಾಡ್ಕೋಬೇಕು ಅಂದರೂ ಅದು ನೆನಪಿಗೆ ಬರೋಲ್ಲ. ಹಾಗಿದ್ರೆ ಹೇಳ್ತೀನಿ ಕೇಳಿ. ನಿನ್ನ ಅನುಮಾನ ಸರಿನೇ. ಮುಖ್ಯವಾದ ವಿಷಯ ಅಂತ ಹೇಳ್ತಾ ಇದೀಯಾ. ಬರೀ ನಡೆದಾಡೋ ಮನುಷ್ಯನಿಗೆ ಮಾತ್ರ ಅಲ್ಲ, ಇಲ್ಲಿ ಗೋಡೆಗಳಿಗೂ ಕಿವಿ ಇರುತ್ತೆ, ಹಾಗೆ ದುರ್ಬುದ್ಧಿನೂ ಇರುತ್ತೆ. ಇಲ್ಲಿ ಬೇಡ, ಒಳಗಡೆ ನಡಿ. ನೀನು ಪುನಃ ಮೋಸ ಹೋಗ್ತಾ ಇದೆಯಾ ಅಂತ ನನಗನ್ನಿಸ್ತಾ ಇದೆ. ಅಮ್ಮನವರು ತಾವು ಮಾಡೋದಕ್ಕಾಗದೇ ಇರೋ ಕೆಲಸ ಬೇರೆಯವ್ರ ಮೂಲಕ ಮಾಡಿಸ್ಕೊಳ್ತಾ ಇದ್ದಾರೆ. ಅದಕ್ಕೆಲ್ಲ ಜಾಜಿ ಅನ್ನೋ ಹುಡುಗಿ ಚಕ್ರಾಪುರಿಗೆ ಬಂದರು. ನಾವೆಷ್ಟೇ ತಿಪ್ಪಲಾಗ ಹಾಕಿದ್ರು ಕೂಡ ನಮ್ಮ ಪ್ರಯತ್ನ ಎಲ್ಲ ವಿಫಲ ಆಗೋದು ಮಾಡ್ತಾ ಇದ್ರೆ ಆಕೆ ಮೂಲಕ. ಈಗ ನೀನು ಅನ್ನೋದನ್ನು ಬನ್ಸಿದ್ರು ಕೂಡ ಆ ಹುಡುಗಿ ಮೂಲಕ ಅವರು ಬಂಧನನ ಬಿಡಿಸ್ಕೊಳ್ಳೋದಿಲ್ಲ ಅಂತ ಏನು ಖಾತ್ರಿ? ಅದನ್ನ ಯೋಚನೆ ಮಾಡಿನೇ ಎಲ್ಲ ಸಿದ್ಧಪಡಿಸ್ಕೊಂಡಿದ್ದೀನಿ ವಿರೂಪಾಕ್ಷ. ಯಾರು ಗೊಂಬೆ ಕಡ್ಕಿ, ಇದರಿಂದ ಯಾರು ಬಂದಿ ಆಗ್ತಾರೆ? ಇದೇ ಜಾಜಿ. ಈಗ ಹೇಳಮ್ಮ, ಏನು ವಿಷಯ ಅಂತ? ವಿರೂಪಾಕ್ಷ ಶಾಸ್ತ್ರಿಗಳ ಜೀವ ಅಪಾಯದಲ್ಲಿದೆ. ಜಾಜಿ ಜಾಜಿ ಜಾಜಿ. ಇದನ್ನ ಏನು ಮಾಡ್ತೀಯ ಈಗ? ಅಮ್ಮನವ್ರ ಜೊತೆ ಜಾಜಿನೂ ಬಂಧಿಸ್ತೇನೆ. ನಿಲ್ಲೋ ಕಡ್ಕಿ, ಜಾಜಿಗೇನು ಮಾಡಬಾರ್ದು ನೀನು. ಅವಳು ನನ್ನ ಸ್ವತ್ತು. ಅವಳು ಹೇಗಿದ್ದಾಳೋ ಹಾಗೆ ಇರಬೇಕು. ಅವಳನ್ನು ಹಾಗೆ ಬಿಟ್ಟರೆ ಅಪಾಯ ನಮಗೆ ಕಟ್ಟೆಟ್ಟ ಬುತ್ತಿ. ಅಮ್ಮನವ್ರ ಜೊತೆ ಅವಳನ್ನು ಕಟ್ಟು ಹಾಕಿದ್ರೇ ನಮ್ಮ ಕಾರ್ಯ ಸುಲಭವಾಗಿ ಸಾಗುತ್ತೆ. ನೀವು ನನಗೆ ಮಾತು ಕೊಟ್ಟಿದ್ದೀರಿ, ಚಕ್ರ ನಿಮಗೆ, ಜಾಜಿ ನನಗೆ. ಮಾತಿಗೆ ತಪ್ಪೋದಿಲ್ಲ ಮಾರಿಗುಡಿ.
ಉತ್ಸವ ಮುಗ್ದು ಶ್ರೀಚಕ್ರ ನಮ್ಮ ಕೈಗೆ ಸೇರೋ ತನಕ ಮಾತ್ರ ಜಾಜಿನ ಕಟ್ ಹಾಕ್ತೀನಿ. ಆ ನಂತರ ತೆಗಿತೀನಿ. ಮುಂದೆ ಜಾಜಿ ನಿನ್ನವಳೆ ಆಗ್ತಾಳೆ. ಇದೊಂದು ಸಾರಿ ಸುಮ್ಮನೆ ಬಿಡು ಮಾರಿಗುಡಿ. ಆಮೇಲೆ ನೀನು ಯಾವ ಆಟಕ್ಕೂ ನಾವು ಅಡ್ಡಿ ಬರಲ್ಲ. ನೀವು ಅವಳನ್ನು ನಿಶ್ಚಲನನ್ನಾಗಿ ಮಾಡೋದು ಬಿಟ್ಟು ಜಾಜಿಗೆ ಬೇರೆ ಯಾವ ತೊಂದರೆ ಆಗ್ಕೂಡ್ದು. ಹಾಗಾದರೆ ಮಾತ್ರ ಒಪ್ಪಿಗೆ ಕೊಡ್ತೀನಿ. ಆಮೇಲೆ ಏನಾದರೂ ಜಾಜಿ ದಕ್ಕದೆ ಹೋದರೆ ಚಿಂತೆ ಬೇಡ ಅಂತ ಹೇಳಿದ್ನಲ್ಲ ಮಾರಿಗುಡಿ. ನಿನಗೆ ಜಾಜಿ ಸಿಗ್ತಾಳೆ, ನಮಗೆ ಶ್ರೀಚಕ್ರನೂ ಸಿಗುತ್ತೆ. ಈಗ ಸಹಕರಿಸು ಅಷ್ಟೇ. ಏನು ಹೇಳ್ತಿದ್ಯಮ್ಮ ನೀನು? ವಿರೂಪಾಕ್ಷಶಾಸ್ತ್ರಿಗಳ ಜೀವಕ್ಕೆ ಸಂಚಕಾರ ಇದೆಯಾ? ಹೌದು, ಅವ್ರನ್ನ ಕಾಪಾಡಬೇಕು. ಹೈ, ನಿನಗೆಲ್ಲೋ ಭ್ರಮೆ ಕಣಮ್ಮ. ಅಷ್ಟು ಸುಲಭವಾಗಿ ಹೋಗೋ ಜೀವ ಅಲ್ಲ ಅದು. ಅವರಿನ್ನು ತಮ್ಮ ಸಾಧನೆಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಎಷ್ಟೋ ಜೀವಗಳನ್ನು ತೆಗಿಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದೆಲ್ಲ ಬಿಡಿ, ಈಗ ಅವ್ರ ಜೀವ ಉಳಿಸೋದು ಮುಖ್ಯ. ಏನು ವಿಚಿತ್ರ ನೋಡಮ್ಮ. ದುಷ್ಟ ಪ್ರಾಣಿ ಅಂತ ಅದು ಗೊತ್ತಿದ್ರು ಅದು ಬದುಕಲಿ ಅಂತ ಹಪಹಪಿಸ್ತಿದ್ಯಾ. ಅವ್ರು ಒಳ್ಳೇದಕ್ಕೆ ಅಂತ ನಾನು ಎಷ್ಟೋ ಸಲ ಬುದ್ಧಿ ಹೇಳಿದ್ದೀನಿ. ಆದರೆ ಯಾವುದೋ ಅವ್ರಿಗೆ ಬೇಕಾಗಿಲ್ಲ. ಸರಿ, ಆ ಮಹಾತಾಯಿ ಇಚ್ಛೆ ಏನಿದೆಯೋ ಹಾಗೆ ಆಗಲಿ. ಅವರೀಗ ಮನೇಲಿಲ್ಲ. ಏನಪಾಯ? ಹೇಗಪಾಯ? ಯಾರಿಂದ ಅಪಾಯ? ನಿನಗೆ ಹೇಗೆ ತಿಳಿತು? ಎಲ್ಲ ವಿವರವಾಗಿ ಹೇಳು. ಅವ್ರು ಬಂದ ಕೂಡಲೇ ನಾನು ಅವ್ರಿಗೆ ಎಚ್ಚರಿಸಿ ಹೇಳ್ತೀನಿ. ಅದು ಹೇಳಮ್ಮ. ಹೇಳಮ್ಮ. ಜಾಜಿ, ಜಾಜಿ, ಹೇಳಮ್ಮ. ಮಾತಾಡಮ್ಮ. ಏನಾಯ್ತು? ಮಾತಾಡು. ಬಾಯ್ ಬಿಟ್ಟು ಮಾತಾಡಮ್ಮ. ಜಾಜಿ, ಏನಾಯ್ತು ನಿನಗೆ? ಜಾಜಿ, ಇಷ್ಟ ತನಕ ಬಡಬಡಿಸ್ತಿದ್ಯಲ್ಲಮ್ಮ. ಜಾಜಿ,
ಇನ್ನು ಮುಗಿತು ಅಮ್ಮನವ್ರ ಆಟ. ನಾವಾಗಿ ಕಲ್ಗಳನ್ನು ತೆಗೆದು ಅವಳನ್ನ ಬಂದ ಮುಕ್ತಾಳನಾಗಿ ಮಾಡೋ ತನಕ ಅವಳು ಅಲ್ಲಾಡೋ ಹಾಗಿಲ್ಲ, ಎಲ್ಲೂ ಕದ್ಲೋ ಹಾಗಿಲ್ಲ. ಮತ್ತೆ ಮತ್ತೆ ಹೇಳ್ತಿದ್ದೀನಿ ಕಡ್ಕಿ, ನನ್ನ ಗಿಣಿಮರಿ ಜಾಜಿಗೇನು ಆಗ್ಬಾರ್ದು. ಜಾಜಿ ಅಕ್ಕ, ನಾಳೆ ನಾನು ಟ್ರಾವೆಲ್ಸಿಗೆ ರಜಾ ಹಾಕ್ತೀನಿ. ಇಬ್ಬರು ಎಲ್ಲಾದರೂ ಆಚೆ ಹೋಗೋಣ. ನಾವಿಬ್ಬರು ಸುತ್ತಾಡಿ ಎಷ್ಟೊಂದು ದಿವಸ ಆಗೈತಲ್ವಾ? ನಾಳೆ ಆರಾಮಾಗಿ ಸುತ್ತಾಡ್ಕೊಂಡು ಬರೋಣ, ಸರಿನಾ? ಏನಾಯ್ತು ಜಾಜಿ ಅಕ್ಕನಿಗೆ? ಒಳ್ಳೆ ಗೊಂಬೆ ನಡ್ಕೊಂಡು ನಂಗೆ ಹೋಗ್ತಾನೆ ಇದ್ದಾಳಲ್ಲ. ಆತಂಕ ಪಡಬೇಡ ಮಾರಿಗುಡಿ. ಶ್ರೀಚಕ್ರ ನಮ್ಮ ಕೈ ಸೇರಿದ ಮೇಲೆ ಅಂತ 100 ಜಾಜಿಯರನ್ನ ಸೃಷ್ಟಿ ಮಾಡಬಹುದು. ಇಲ್ವಾ, ನಿನ್ನ ಜಾಜಿಯನ್ನ ಬಂದ ಮುಕ್ತಳನ್ನಾಗಿ ಮಾಡಿಬಿಡ್ತೇನೆ. ಅಂತೂ ನೆಮ್ಮದಿ ಗೂಡಾಯಿತು ನಮ್ಮನೆ. ಈಗ ಸಹವಾಸ ಮಾಡಿದ್ರು ಸಜ್ಜನರ ಸಹವಾಸ ಮಾಡಬೇಕು, ಅದು ಹೆಜ್ಜೇನು ಸವಿದಂತಿರುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ನಾನು ಮನೆಗೆ ದೊಡ್ಡವಳು, ನಾನು ವಿದ್ಯೆಗೆ ಹೇಳಿದೆ ಅಂತ ನಿನಗೆ ಬೇಜಾರಾಗಿರ್ಬೋದು. ಅದು ನಿನ್ನ ಒಳ್ಳೆಯದಕ್ಕೆ ಹೇಳಿರೋದು. ಸದ್ಯ ಅವನ ಸಹವಾಸ ಬಿಟ್ಟಿದೆಯಲ್ಲ, ನನಗದೇ ಸಮಾಧಾನ. ಹಾಲು ಕೊಡ್ಲಾ ಇಲ್ಲ ಶರ್ಬತ್ ಕೊಡ್ಲಾ? ಬಿಸಿಲಿನಿಂದ ಬಂದಿದೆಯಾ, ಸ್ವಲ್ಪ ಸುಧಾರಿಸ್ಕೋ. ಇನ್ನೂ ನನ್ನ ಮೇಲಿನ ಕೋಪ ಆರಿಲ್ಲ ಅಂತ ಕಾಣಿಸುತ್ತೆ. ಏನಾದರೂ ಅಂದ್ಕೊಳ್ಳಿ, ನಾನು ಹೇಳೋದನ್ನೇ ಹೇಳಿಬಿಡಬೇಕು. ಅದು ನಾನು ಮೊದಲಿನಿಂದಲೂ ಪಾಲಿಸ್ಕೊಂಡ ಪದ್ಧತಿ. ಆದರೆ ಇವತ್ತು ಅವಳ ನಡೆ ನುಡಿ ವಿಚಿತ್ರವಾಗಿದೆಯಲ್ಲ. ಶ್ರೀಚಕ್ರ ಒಂದು ನಮ್ಮ ಕೈನಲ್ಲಿದ್ರೆ ನಿನ್ನ ಜಾಜಿನೇ ಏನು? ಇಂದ್ರಲೋಕದ ಅಪ್ಸರೆ ತಿಲೋತ್ತಮೆ ಮೇನಕೆಯರನ್ನೇ ಸೃಷ್ಟಿ ಮಾಡಬಹುದು. 100 ಜನ ಜಾಜಿಯರ ಕೃತಕ ಸೃಷ್ಟಿ ನನಗೆ ಬೇಡ. ಅಪ್ಸರೆ ಮೇನಕೆಯರನ್ನ ಪಡ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತು. ನನ್ನ ಗುರಿ ಏನಿದ್ರು ಒಂದೇ, ಜಾಜಿನ ಪಡ್ಕೊಳ್ಳೋದು. ಜಾಜಿ ಜಾಜಿ ಕೊರಗಬೇಡ. ಮದುವೆಗೆ ಮುಂಚೆನೇ ಹೀಗೆ ಮನಸ್ತಾಪಗಳು, ತಪ್ಪು ತಿಳುವಳಿಕೆಗಳು ನಿವಾರಣೆ ಆಗಿಬಿಟ್ರೆ ಮದುವೆ ಆದಮೇಲೆ ನೆಮ್ಮದಿ, ಎಲ್ಲ ಸರಿ ಹೋಗುತ್ತೆ. ಬಂಗಾರಿನ ಭೇಟಿಯಾಗಿದ್ಯಾ? ಅದೇನೋ ಪಿಸ್ತೂಲು ಅಂತಿದ್ದೆ, ಏನದು? ಜಾಜಿ ಜಾಜಿ ಹುಷಾರಾಗಿದೆಯಾ? ನೋಡು, ನೀನು ಅವನ ಮೇಲೆ ಜಗಳ ಮಾಡ್ಕೊಂಡು ಬಂದು ಇಲ್ಲಿ ನಮ್ಮ ಮೇಲೆ ಸಿಟ್ಟು ತೋರಿಸೋ ಹಾಗಿಲ್ಲ. ಜಾಜಿ ಒಂದು ಗಿಣಿ ಮರಿ ಜಾಜಿನ್ ಪಡ್ಕೊಳ್ಳೋಕೆ ಇಡೀ ನನ್ನ ಸಾಮ್ರಾಜ್ಯವನ್ನೇ ಬಿಟ್ಟು ಬಂದಿದ್ದೀನಿ. ಆಗ್ಲಿ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಆದ್ರೆ ಉತ್ಸವ ಮುಗ್ದು ಶ್ರೀಚಕ್ರ ನಮ್ಮ ಕೈ ಸೇರೋವರೆಗೂ ನಾವು 3 ಜನ ಭಿನ್ನಮತೀಯರಾಗಬಾರ್ದು. ಈ ವಿಚಾರ ನೆನಪಿರ್ಲಿ.